ಆತ್ಮೀಯ ಸ್ನೇಹಿತರೆ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳೇ, ಮಂಜುಳಾ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸ್ 9ನೇ ತರಗತಿ ವಿಜ್ಞಾನ ಭಾಗ 2 ಅಧ್ಯಾಯ 3 ಪರಮಾಣುಗಳು ಮತ್ತು ಅಣುಗಳು. ಈ ಪಾಠದ ಮಧ್ಯಂತರದಲ್ಲಿ ಕೇಳಿದ ಪ್ರಶ್ನೆಗಳು ಹಾಗೂ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋವನ್ನು ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಮಧ್ಯಂತರದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥೆನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ಗ್ರಾಂ ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥೆನೋಯೇಟನ್ನು ಉಂಟು ಮಾಡಿದೆ. ಈ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಸಾಧಿಸಿ. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಎಥೆನೋಯಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಎಥೆನೋಯೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಉತ್ತರವನ್ನು ನೋಡೋಣ. ಸೋಡಿಯಂ ಕಾರ್ಬೋನೇಟ್ ಎಥೆನೋಯಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಎಥೆನೋಯೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಸೋಡಿಯಂ ಕಾರ್ಬೋನೇಟ್ ರಾಶಿ ಪ್ಲಸ್ ಎಥೆನೋಯಿಕ್ ಆಮ್ಲ ರಾಶಿ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ರಾಶಿ 5.3 ಗ್ರಾಂ, ಎಥೆನೋಯಿಕ್ ಆಮ್ಲ ರಾಶಿ 6 ಗ್ರಾಂ ಇದೆ. 5.3 ಗ್ರಾಂ ಪ್ಲಸ್ 6 ಗ್ರಾಮನ್ನು ಸೇರಿಸಿದಾಗ 11.3 ಗ್ರಾಂ ಬರುತ್ತದೆ. ಅದೇ ರೀತಿಯಾಗಿ ಸೋಡಿಯಂ ಎಥೆನೋಯೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಸೋಡಿಯಂ ಎಥೆನೋಯೇಟ್ 8.2 ಗ್ರಾಂ ಇದೆ. ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಂ ಇದೆ. ನೀರು 0.9 ಗ್ರಾಂ ಇದೆ. ಇವೆಲ್ಲವನ್ನು ಸೇರಿಸಿದಾಗ 11.3 ಗ್ರಾಂ ಬರುತ್ತದೆ. ಅಂದರೆ ಈ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿವೆ. ಇಲ್ಲಿ ಪ್ರತಿವರ್ತಕಗಳ ಒಟ್ಟು ರಾಶಿಯು ಉತ್ಪನ್ನಗಳ ಒಟ್ಟು ರಾಶಿಗೆ ಸಮವಾಗಿದೆ. ಎರಡನೆಯ ಪ್ರಶ್ನೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತವೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು? ಉತ್ತರ. ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತವೆ. 1 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ 8 ಗ್ರಾಂ. ಆದುದರಿಂದ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ರಾಶಿ 8 ಇಂಟು 3 ಗ್ರಾಂ. 8 3 24 ಗ್ರಾಂಗಳು. ಇನ್ನು ಮೂರನೆಯದಾಗಿ, ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಉತ್ತರ. ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ನಾಲ್ಕನೆಯ ಪ್ರಶ್ನೆ. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸುತ್ತದೆ? ಉತ್ತರ. ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ. ಪರಮಾಣು ರಾಶಿ ಮಾನವನ್ನು ವ್ಯಾಖ್ಯಾನಿಸಿ. ಉತ್ತರ. ಒಂದು ಪರಮಾಣು ರಾಶಿ ಏಕಮಾನವು ನಿಖರವಾಗಿ ಒಂದು ಕಾರ್ಬನ್ನ 12 ಪರಮಾಣು ರಾಶಿಯ 12ನೇ ಒಂದು ಭಾಗಕ್ಕೆ 1/12ಗೆ ಅಂದರೆ ಸಮವಾಗಿದೆ. ಇನ್ನು ಎರಡನೆಯ ಪ್ರಶ್ನೆ. ಪರಮಾಣುವನ್ನು ಪರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಏಕೆ? ಉತ್ತರ. ಪರಮಾಣುವಿನ ಗಾತ್ರ ಅತ್ಯಂತ ಚಿಕ್ಕದು ಮತ್ತು ಧಾತುವಿನಲ್ಲಿ ಇರುವ ಪರಮಾಣು ಸ್ವತಂತ್ರವಾಗಿ ಇರುವುದಿಲ್ಲ. ಆದುದರಿಂದ ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ನಂತರದ ಪ್ರಶ್ನೆ. ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ.
ಮೊದಲನೇದಾಗಿ ಸೋಡಿಯಂ ಕ್ಲೋರೈಡ್. Na2O 2 ಅಲ್ಯೂಮಿನಿಯಂ ಕ್ಲೋರೈಡ್. AlCl3. ಮೂರನೇದಾಗಿ ಸೋಡಿಯಂ ಸಲ್ಫೇಟ್. Na2S. 4 ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. Mg(OH2). ಇನ್ನು ಎರಡನೆಯದಾಗಿ ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ. Al2(SO4) ಥ್ರೈಸ್ ಅಲ್ಯೂಮಿನಿಯಂ ಸಲ್ಫೇಟ್. 2 CaCl2 ಕ್ಯಾಲ್ಸಿಯಂ ಕ್ಲೋರೈಡ್. 3 K2SO4 ಪೊಟ್ಯಾಷಿಯಂ ಸಲ್ಫೇಟ್. 4 KNO3 ಪೊಟ್ಯಾಷಿಯಂ ನೈಟ್ರೇಟ್. 5 CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಮೂರನೆಯ ಪ್ರಶ್ನೆ, ರಾಸಾಯನಿಕ ಸೂತ್ರ ಪದದ ಅರ್ಥವೇನು? ಉತ್ತರ, ಸಂಯುಕ್ತ ಒಂದರ ಸಂಯೋಜನೆಯ ಸಾಂಕೇತಿಕ ರೂಪವೇ ರಾಸಾಯನಿಕ ಸೂತ್ರ. ವಿಭಿನ್ನ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಸುಲಭವಾಗಿ ಬರೆಯಬಹುದು. ನಾಲ್ಕನೆಯ ಪ್ರಶ್ನೆ, ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ. ಮೊದಲನೇದಾಗಿ H2S ಅಣು. ಇದರಲ್ಲಿ ಹೈಡ್ರೋಜನ್ನ 2 ಮತ್ತು ಸಲ್ಫರ್ನ 1 ಪರಮಾಣು ಇದೆ. 2 PO4-3 ಅಯಾನು. ರಂಜಕದ 1 ಮತ್ತು ಆಕ್ಸಿಜನ್ನ 4 ಪರಮಾಣು ಇದೆ. ನಂತರ ಇವುಗಳ ಅಣುರಾಶಿಗಳನ್ನು ಲೆಕ್ಕಾಚಾರ ಮಾಡಿ. H2 ಹೈಡ್ರೋಜನ್. ಹೈಡ್ರೋಜನ್ನ ಅಣುರಾಶಿ Hನ ಪರಮಾಣು ಅಂದರೆ ಹೈಡ್ರೋಜನ್ನ ಪರಮಾಣುಗಳ ಸಂಖ್ಯೆ, ಹೈಡ್ರೋಜನ್ನ ಪರಮಾಣು ರಾಶಿ 2 × 1 2 ಯೂನಿಟ್. ಎರಡನೇದಾಗಿ ಆಕ್ಸಿಜನ್. O2ನ ಅಣುರಾಶಿ ಆಕ್ಸಿಜನ್ನ ಪರಮಾಣುಗಳ ಸಂಖ್ಯೆ ಇಂಟು ಆಕ್ಸಿಜನ್ನ ಪರಮಾಣು ರಾಶಿ = 2 × 16 32 ಯೂನಿಟ್. ಅದೇ ರೀತಿಯಾಗಿ ಕ್ಲೋರಿನ್. Cl2ನ ಅಣುರಾಶಿ ಕ್ಲೋರಿನ್ನ ಪರಮಾಣುಗಳ ಸಂಖ್ಯೆ ಇಂಟು ಕ್ಲೋರಿನ್ ಪರಮಾಣುಗಳ ರಾಶಿ 2 × 35.5. ಇದನ್ನು ಗುಣಿಸಿದಾಗ 71 ಯೂನಿಟ್ ಬರುತ್ತದೆ. ಅದೇ ರೀತಿಯಾಗಿ ನಾಲ್ಕನೇದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಇಂಟು ಕಾರ್ಬನ್ ಪರಮಾಣುಗಳ ರಾಶಿ ಪ್ಲಸ್ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಇಂಟು ಆಕ್ಸಿಜನ್ ಪರಮಾಣುಗಳ ರಾಶಿ 1 × 12 ಪ್ಲಸ್ 2 × 16 44 ಯೂನಿಟ್ ಬರುತ್ತದೆ ಮಕ್ಕಳೇ. ಅದೇ ರೀತಿಯಾಗಿ ಐದನೆಯದು ಮೀಥೇನ್. CH4. Cನ ಪರಮಾಣುಗಳ ಸಂಖ್ಯೆ ಇಂಟು Cನ ಪರಮಾಣುಗಳ ರಾಶಿ ಪ್ಲಸ್ Hನ ಪರಮಾಣುಗಳ ಸಂಖ್ಯೆ ಇಂಟು Hನ ಪರಮಾಣು ರಾಶಿ 1 × 12 ಪ್ಲಸ್ 4 × 1 16 ಯೂನಿಟ್ ಬರುತ್ತದೆ. ಇನ್ನು CH4 Cನ ಪರಮಾಣುಗಳ ಸಂಖ್ಯೆ ಇಂಟು Cನ ಪರಮಾಣು ರಾಶಿ ಪ್ಲಸ್ Hನ ಪರಮಾಣುಗಳ ಸಂಖ್ಯೆ ಇಂಟು Hನ ಪರಮಾಣು ರಾಶಿ 1 × 12 ಪ್ಲಸ್ 4 × 1 16 ಯೂನಿಟ್. ಇನ್ನು ಆರನೆಯದಾಗಿ C2H6 Cನ ಪರಮಾಣುಗಳ ಸಂಖ್ಯೆ ಇಂಟು Cನ ಪರಮಾಣು ರಾಶಿ ಪ್ಲಸ್ Hನ ಪರಮಾಣುಗಳ ಸಂಖ್ಯೆ ಇಂಟು Hನ ಪರಮಾಣುವಿನ ರಾಶಿ 2 × 12 ಪ್ಲಸ್ 6 × 1 12 24 6 1 6 24 6 30 ಯೂನಿಟ್. ಏಳನೇದಾಗಿ C2H4 ಕಾರ್ಬನ್ನ ಪರಮಾಣುಗಳ ಸಂಖ್ಯೆ ಇಂಟು ಕಾರ್ಬನ್ ಪರಮಾಣು ರಾಶಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಇಂಟು ಹೈಡ್ರೋಜನ್ ಪರಮಾಣು ರಾಶಿ. ಇಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ 2 × 12, ಪರಮಾಣುಗಳ ಸಂಖ್ಯೆ 4 × 1 28 ಯೂನಿಟ್. ಎಂಟನೇದಾಗಿ NH3. ಇಲ್ಲಿ N ಪರಮಾಣುಗಳ ಸಂಖ್ಯೆ ಇಂಟು H ಪರಮಾಣುಗಳ ರಾಶಿ, H ಪರಮಾಣುಗಳ ಸಂಖ್ಯೆ ಇಂಟು H ಪರಮಾಣುಗಳ ಸಂಖ್ಯೆ
1 ಇಂಟು 14 ಪ್ಲಸ್ 3 ಇಂಟು 1 ಈಕ್ವಲ್ ಟು 17 ಯೂನಿಟ್. 9ನೇದು CH2OH. ಇಲ್ಲಿ ಪರಮಾಣುಗಳ ಸಂಖ್ಯೆ ಮತ್ತು ಪರಮಾಣು ರಾಶಿ, ಅದೇ ರೀತಿಯಾಗಿ ಹೈಡ್ರೋಜನ್ನ ಸಂಖ್ಯೆ ಮತ್ತು ಹೈಡ್ರೋಜನ್ಗಳ ರಾಶಿಯನ್ನು ಸೇರಿಸಿದಾಗ 1 ಇಂಟು 12 ಪ್ಲಸ್ 3 ಇಂಟು 1 ಪ್ಲಸ್ 1 ಇಂಟು 16 ಪ್ಲಸ್ 1 ಇಂಟು 1 ಎಲ್ಲವನ್ನು ಸೇರಿಸಿದಾಗ 32 ಯೂನಿಟ್ ಬರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2. ಇವುಗಳ ಘಟಕ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ GnO, Na2O, K2CO3 ದತ್ತ ಪರಮಾಣು ರಾಶಿಗಳು Gn ಈಕ್ವಲ್ ಟು 65 ಯೂನಿಟ್, Na ಈಕ್ವಲ್ ಟು 23 ಯೂನಿಟ್, K ಈಕ್ವಲ್ ಟು 39 ಯೂನಿಟ್, C ಈಕ್ವಲ್ ಟು 12 ಯೂನಿಟ್, O ಈಕ್ವಲ್ ಟು 16 ಯೂನಿಟ್. ಇಲ್ಲಿ ZnO ನ ಘಟಕ ಸೂತ್ರ ರಾಶಿ Z ನ ಪರಮಾಣು ರಾಶಿ ಪ್ಲಸ್ ಆಕ್ಸಿಜನ್ನ ಪರಮಾಣು ರಾಶಿ ಕೂಡಿಸಿದಾಗ 65 ಪ್ಲಸ್ 16 81 ಯೂನಿಟ್. ಅದೇ ರೀತಿಯಾಗಿ ಎರಡನೆಯದಾಗಿ Na2O ನ ಘಟಕ ಸೂತ್ರ ರಾಶಿ N ಇಂಟು Na ನ ಪರಮಾಣು ರಾಶಿ ಪ್ಲಸ್ ಆಕ್ಸಿಜನ್ನ ಪರಮಾಣು ರಾಶಿ 2 ಇಂಟು 23 ಪ್ಲಸ್ 16 ಸೇರಿಸಿದಾಗ 62 ಯೂನಿಟ್ ಬರುತ್ತದೆ. ಇನ್ನು ಮೂರನೆಯದಾಗಿ K2CO3 ನ ಘಟಕ ಸೂತ್ರ ರಾಶಿ 2 ಇಂಟು K ನ ಪರಮಾಣು ರಾಶಿ ಪ್ಲಸ್ ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ 3 ಇಂಟು ಆಕ್ಸಿಜನ್ನ ಪರಮಾಣು ರಾಶಿ 2 ಇಂಟು 39 ಪ್ಲಸ್ 1 ಇಂಟು 12 ಪ್ಲಸ್ 3 ಇಂಟು 16 ಈಕ್ವಲ್ ಟು 138 ಯೂನಿಟ್. ಇನ್ನು ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಮೊದಲನೆಯ ಪ್ರಶ್ನೆ, 0.24 ಗ್ರಾಂ ಸಂಯುಕ್ತವೊಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ 0.096 ಗ್ರಾಂ ಬೋರಾನ್ ಮತ್ತು 0.144 ಗ್ರಾಂ ಆಕ್ಸಿಜನ್ ಇರುವುದು ತಿಳಿದು ಬಂದಿದೆ. ಸಂಯುಕ್ತದ ಶೇಕಡಾ ಸಂಯೋಜನೆಯನ್ನು ತೂಕವಾರು ಲೆಕ್ಕಾಚಾರ ಮಾಡಿ. ಬೋರಾನ್ ರಾಶಿ ಈಕ್ವಲ್ ಟು 0.096 ಗ್ರಾಂ, ಆಕ್ಸಿಜನ್ನ ರಾಶಿ ಈಕ್ವಲ್ ಟು 0.144 ಗ್ರಾಂ, ಸಂಯುಕ್ತದ ರಾಶಿ ಈಕ್ವಲ್ ಟು 0.24 ಗ್ರಾಂ. ಸಂಯುಕ್ತದ ಸಂಯೋಜನೆಯಲ್ಲಿ ಬೋರಾನ್ ಶೇಕಡಾವಾರು ಈಕ್ವಲ್ ಟು 0.096 ಡಿವೈಡೆಡ್ ಬೈ 0.24 ಇಂಟು 100. ಇದರಿಂದ ಬರುವ ಉತ್ತರ 40% ಬೋರಾನ್ದ ಶೇಕಡಾವಾರು ಆಗಿದೆ. ಇನ್ನು ಸಂಯುಕ್ತದ ಸಂಯೋಜನೆಯಲ್ಲಿ ಆಕ್ಸಿಜನ್ನ ಶೇಕಡಾವಾರು 0.144 ಡಿವೈಡೆಡ್ ಬೈ 0.24 ಇಂಟು 100. ಇದರಿಂದ ಬರುವ ಉತ್ತರ 60%. ಆದ್ದರಿಂದ ಸಂಯುಕ್ತದ ಸಂಯೋಜನೆಯಲ್ಲಿ ಆಕ್ಸಿಜನ್ನ ಶೇಕಡಾವಾರು 60%. ಇನ್ನು ಎರಡನೆಯ ಪ್ರಶ್ನೆ, 3.00 ಗ್ರಾಂ ಕಾರ್ಬನ್ ಅನ್ನು 8.00 ಗ್ರಾಂ ಆಕ್ಸಿಜನ್ನಲ್ಲಿ ದಹಿಸಿದಾಗ 11.00 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ. 3.00 ಗ್ರಾಂ ಕಾರ್ಬನ್ ಅನ್ನು 50.00 ಗ್ರಾಂ ಆಕ್ಸಿಜನ್ನೊಂದಿಗೆ ದಹಿಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ನ ರಾಶಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವು ರಾಸಾಯನಿಕ ಸಂಯೋಜನೆಯ ಯಾವ ನಿಯಮವನ್ನು ಆಧರಿಸಿದೆ? ಉತ್ತರ, 3.00 ಗ್ರಾಂ ಕಾರ್ಬನ್ ಅನ್ನು 50.00 ಗ್ರಾಂ ಆಕ್ಸಿಜನ್ದೊಂದಿಗೆ ದಹಿಸಿದಾಗ ಕೇವಲ 3.00 ಗ್ರಾಂ ಕಾರ್ಬನ್ 8.00 ಗ್ರಾಂ ಆಕ್ಸಿಜನ್ದೊಂದಿಗೆ ವರ್ತಿಸಿ 11.00 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ನ ಉತ್ಪತ್ತಿಯಾಗುತ್ತದೆ. ಉಳಿದ 4.2 ಗ್ರಾಂ ಆಕ್ಸಿಜನ್ನ ಪ್ರತಿವರ್ತಿಸದೆ ಹಾಗೆಯೇ ಉಳಿಯುತ್ತದೆ. ರಾಸಾಯನಿಕ
ಸಂಯೋಜನೆ ಸ್ಥಿರ ಅನುಪಾತಗಳ ನಿಯಮವನ್ನು ಆಧರಿಸಿದೆ. ಇಲ್ಲಿ 42 ಗ್ರಾಂ ಆಕ್ಸಿಜನ್ ಪ್ರತಿವರ್ತಿಸದೆ ಹಾಗೆ ಉಳಿಯುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಬಹು ಪರಮಾಣುಯ ಅಯಾನುಗಳು ಎಂದರೇನು? ಉದಾಹರಣೆ ಕೊಡಿ. ಆವೇಶಯುಕ್ತ ಪರಮಾಣು ಗುಂಪುಗಳನ್ನು ಬಹು ಪರಮಾಣುಯ ಅಯಾನುಗಳು ಎನ್ನುವರು. ಉದಾಹರಣೆಗೆ ಸಲ್ಫೇಟ್ ಅಯಾನು SO4 ಅಮೋನಿಯಂ NH4+. ಇನ್ನು 4ನೆಯ ಪ್ರಶ್ನೆ, ಈ ಕೆಳಗಿನವುಗಳ ಅಣುಸೂತ್ರಗಳನ್ನು ಬರೆಯಿರಿ. ಮೆಗ್ನೀಷಿಯಂ ಕ್ಲೋರೈಡ್ MgCl2, ಕ್ಯಾಲ್ಸಿಯಂ ಆಕ್ಸೈಡ್ CaO, ಸಿ ತಾಮ್ರದ ನೈಟ್ರೇಟ್ CuNO3 ಟ್ವೈಸ್, ಬಿ ಅಲ್ಯೂಮಿನಿಯಂ ಕ್ಲೋರೈಡ್ AgCl3, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. 5ನೆಯ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಹೆಸರಿಸಿ. ಎ ಸುಟ್ಟ ಸುಣ್ಣ, ಬಿ ಹೈಡ್ರೋಜನ್ ಬ್ರೋಮೈಡ್, ಸಿ ಬೇಕಿಂಗ್ ಪುಡಿ, ಡಿ ಪೊಟ್ಯಾಷಿಯಂ ಸಲ್ಫೇಟ್. ಸಂಯುಕ್ತ ವಸ್ತು ಎ ಸುಟ್ಟ ಸುಣ್ಣ, ರಾಸಾಯನಿಕ ಸೂತ್ರ CaO, ಇರುವ ಧಾತುಗಳು ಕ್ಯಾಲ್ಸಿಯಂ ಆಕ್ಸಿಜನ್, ಬಿ ಹೈಡ್ರೋಜನ್ ಬ್ರೋಮೈಡ್, ಸೂತ್ರ HBr, ಹೈಡ್ರೋಜನ್ ಬ್ರೋಮಿಯನ್, ಇದರಲ್ಲಿರುವಂತಹ ಧಾತುಗಳು. ಸಿ ಬೇಕಿಂಗ್ ಪುಡಿ, ಇದರ ರಾಸಾಯನಿಕ ಸೂತ್ರ NaHCO3, ಇದರಲ್ಲಿರುವ ಧಾತುಗಳು ಸೋಡಿಯಂ, ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್. ಇನ್ನು 4ನೆಯ ಸಂಯುಕ್ತ ವಸ್ತು ಪೊಟ್ಯಾಷಿಯಂ ಸಲ್ಫೇಟ್, ರಾಸಾಯನಿಕ ಸೂತ್ರ K2SO4, ಇದರಲ್ಲಿರುವಂತಹ ಧಾತುಗಳು ಪೊಟ್ಯಾಷಿಯಂ, ಸಲ್ಫರ್, ಆಕ್ಸಿಜನ್. ಮಕ್ಕಳೇ, ಇದುವರೆಗೂ 9ನೇ ತರಗತಿಯ ವಿಜ್ಞಾನ ಅಧ್ಯಾಯ 3ರ ಪರಮಾಣುಗಳು ಮತ್ತು ಅಣುಗಳು ಪಾಠದ ಮಧ್ಯದ ಹಾಗೂ ಪಾಠದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.